ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಆಧಾರದ ಸ್ವಾಗತವನ್ನು ಹೇಳುವವನಾಗಿದ್ದೇನೆ. ಅಷ್ಟೇ ಅಲ್ಲ ಪ್ರಿಯರೇ, ಕರ್ತನಲ್ಲಿ ನೀವು ಬೆಳೆದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮಾಡುವ ಸೇವೆಯನ್ನು ಅಥವಾ ದೇವರು ನಿಮ್ಮನ್ನು ನಡೆಸುವ ಆ ರೀತಿಯನ್ನು ನೆನೆಸಿಕೊಳ್ಳುವಾಗ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಆತನು ಆಶೀರ್ವದಿಸುವವನು. ನಿನ್ನ ಎಲ್ಲ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮ ಸಂಗಡ ಇರ್ತಾನೆ. ಎಲ್ಲ ಪರಿಸ್ಥಿತಿ ದೇವರು ನಿನಗೆ ಸಹಾಯ ಮಾಡ್ತಾನೆ. ಏಸಪ್ಪ ಎಂದಿಗೂ ಕೈ ಬಿಡಲ್ಲ. ನನ್ನನ್ನು ನಿನ್ನನ್ನು ಆಧರಿಸುವ, ಸಂತೈಸುವ, ಪ್ರೀತಿಸುವ, ಆರೋಗ್ಯ ಕೊಡುವ, ಸಮಾಧಾನ ಕೊಡುವ, ಧೈರ್ಯ ಕೊಡುವ ದೇವರು ನಮ್ಮ ಪಕ್ಷದಲ್ಲಿದ್ದಾನೆ. ಪ್ರಿಯರೇ, ಇವತ್ತು ನಾನು ಮಾತನಾಡೋ ವಿಷಯ, ನಿನ್ನ ಎಲ್ಲ ಸ್ಥಿತಿಯಲ್ಲಿ ಯೇಸು ಸಹಾಯಕನು. ನಿನ್ನ ಎಲ್ಲ ಸ್ಥಿತಿಯಲ್ಲಿ ದೇವರಾತ್ಮ ನಿನಗೆ ಸಹಾಯಕನಾಗಿರ್ತಾನೆ. ನೆನೆಸ್ಕೊಳ್ರಿ, ಈ ಲೋಕದಲ್ಲಿ ಎಷ್ಟೇ ಜನರಿರ್ಬೋದು, ಯಾವುದೇ ಕುಲ ಇರ್ಬೋದು, ಜಾತಿ ಇರ್ಬೋದು, ಜನಾಂಗಗಳಿರ್ಬೋದು, ಅವರಿಗೆ ಈ ಸಹಾಯ ಸಿಗ್ತಾ ಇಲ್ಲ. ಆದರೆ ಕರ್ತನಲ್ಲಿ ಇರುವ ನನಗೆ, ನಿನಗೆ ಈ ಸಹಾಯವು ದೇವರಾತ್ಮನ ಮುಖಾಲಕವಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರೆಯುವಂಥದ್ದಾಗಿದೆ. ಅದಕ್ಕೆ ಯಾವ ಸ್ಥಿತಿಯಲ್ಲಿ ಇರು, ಭಯಪಡಬೇಡ. ಯೇಸು ನಿನ್ನ ಸಹಾಯಕನು, ಆತ್ಮನು ನಿನ್ನ ಸಹಾಯಕನು. ನಿನಗೆ ಬೆಂಕಿಯಾಗಿ, ಜೀವವಾಗಿ, ಮಹಿಮೆಯಾಗಿ ನಡೆಸ್ತಾನೆ. ಈ ಎಲ್ಲ ವರ್ಷಗಳಲ್ಲಿ ನಿನಗೆ ಆತನ ಸಹಾಯವು, ಕೃಪೆಯು ಒದಗಿ ಬರುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಶುಭವಾಗಿ ನಡೆಸಲಿ. ಇವತ್ತಿನ ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥಿಸಿ ನಮ್ಮ ಮುಂದಿನ ಭಾಗಕ್ಕೆ ಹೋಗುವ. ತಂದೆ ದೇವರೇ, ಈ ಒಳ್ಳೆಯ ಕಾರ್ಯಕ್ರಮವನ್ನು, ಒಳ್ಳೆಯ ಕುರುಬ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ನನ್ನ ಮಾತುಗಳು ನಿನ್ನ ಮಾತುಗಳಾಗಿ ಮಾರ್ಪಡಿಸು. ನಿನ್ನ ಪ್ರಸನ್ನತೆಯಲ್ಲಿ ಇಳಿದು ಬರಲಿ ಸ್ವಾಮಿ. ನಿನ್ನ ಚಿತ್ತವೇ ನೆರವೇರಲಿ. ಪರಲೋಕ ನಿನ್ನ ಜ್ಞಾನದಿಂದ ತುಂಬಿಸಿ ಅದ್ಭುತವಾಗಿ ನಡೆಸು. ದೇವರಾತ್ಮ ನಿನ್ನ ಸಹಾಯವನ್ನು ಕೇಳಿಕೊಳ್ತಾ ಅಪ್ಪ ತಂದೆ, ಕೇಳುವ ಪ್ರತಿಯೊಬ್ಬ ಜನರಿಗೂ ಮಹಿಮೆ, ಜ್ಞಾನ, ಸಮೃದ್ಧಿ, ಆರೋಗ್ಯ, ಬಲ, ಬಿಡುಗಡೆ, ರಕ್ಷಣೆ, ನಿನ್ನ ನೀತಿ, ನಿನ್ನ ಪವಿತ್ರತೆ, ನೀತಿವಂತಿಕೆ ಯೇಸು ಕ್ರಿಸ್ತ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ಅವರೆಲ್ಲರೂ ನಿನ್ನ ಕಡೆಗೆ ಜಯದೊಂದಿಗೆ, ಮಹಿಮೆಯೊಂದಿಗೆ ಸೇರಲ್ಪಡುವಂತೆ ನೀನು ಕಾರ್ಯ ಮಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ ಜೀವುಳ್ಳ ತಂದೆಯೇ, ಆಮೇನ್. ಪ್ರಿಯರೇ, ಇವತ್ತು ನಾನು ಮಾತನಾಡೋ ವಿಷಯ, ನಿನ್ನ ಎಲ್ಲ ಸ್ಥಿತಿಯಲ್ಲಿ ಯೇಸು ಸಹಾಯಕನಾಗಿರ್ತಾನೆ. ನೋಡಿ, ಲೂಕ 8ನೇ ಅಧ್ಯಾಯದಲ್ಲಿ ನಾನು 36ನೇ ವಚನದಿಂದ ಓದ್ತೇನೆ. ಲೂಕ 8:36 ಓದ್ತೇನೆ. ಅಲ್ಲಿ ನಡೆದ ಸಂಗತಿಯನ್ನು ನೋಡಿದವರು ಆ ದೆವ್ವ ಹಿಡಿದವನಿಗೆ ಬಿಡುಗಡೆಯಾದ ರೀತಿಯನ್ನು ಅವರಿಗೆ ತಿಳಿಸಲು ಗೆರೇಸೇನರ ಸುತ್ತಲಿರುವ ಸೀಮೆಯವರೆಲ್ಲರಿಗೆಲ್ಲ ಮಹಾ ಭಯ ಹಿಡಿದದರಿಂದ ಅವರು ಯೇಸುವನ್ನು, ನೀನು ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು. ಆತನು ದೋಣಿಯನ್ನು ಹತ್ತಿ ಹಿಂತಿರುಗಿ ಹೋದನು. ಹೊರಡುವಾಗ ದೆವ್ವಗಳಿಂದ ಬಿಡುಗಡೆಯಾದ ಆ ಮನುಷ್ಯನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆ ಎಂದು ಆತನನ್ನು ಬೇಡಿಕೊಂಡಾಗ ಆತನು, ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನು ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳುಹಿಸಿಬಿಟ್ಟನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು. ಇಲ್ಲಿ ದೆವ್ವ ಹಿಡಿದ ಒಬ್ಬ ವ್ಯಕ್ತಿ ಇದ್ದನು. ಅವನು ದಂಡಿನಿಂದ ಪೀಡಿಸಲ್ಪಡ್ತಾ ಇದ್ದನು. ಸೈತಾನನ ದಂಡಿನಿಂದ. ದಂಡು ಅಂತ ಇರ್ತದೆ, ಸೈತಾನ ದಂಡು. ದೇವರಿಗೂ ಕೂಡ ಒಂದು ದಂಡು ಇರ್ತದೆ. ಆ ದಂಡಿನಿಂದ ಪೀಡಿಸಲ್ಪಡ್ತಾ ಇದ್ದನು. ಗಣಗಳು ಅಂತ ಹೇಳ್ತೇವೆ, ದೇವರಿಗೆ ದೂತರ ಗಣಗಳು ಇರ್ತವೆ, ಸೈತಾನನು ಕೂಡ ದಂಡು ಇರ್ತದೆ. ಈಗ ಆ ಪೀಡಿಸಲ್ಪಟ್ಟ ವ್ಯಕ್ತಿ ಹೇಗಿದ್ದಾನಂದರೆ, ಮೈ ಮೇಲೆ ಬಟ್ಟೆ ಇರಲಿಲ್ಲ, ಸಮಾಧಿಯಲ್ಲಿ ಇರ್ತಿದ್ದನು. ಆತನು ಕೂಗ್ಕೊಳ್ತಾ ಇದ್ದನು. ಮತ್ತು ಸಮಾಧಿಯಲ್ಲಿ ಇರುವಂಥ ಅಸಹ್ಯ ಸಂಗತಿಗಳೆಲ್ಲದರಲ್ಲಿ ಅವನನ್ನು ಸೈತಾನ ಏನು ಮಾಡ್ತಿದ್ದನು, ತೊಡಗಿಸಿಕೊಳ್ತಾನೆ. ಅವನು ಮಾಡ್ತಾ ಇರಲಿಲ್ಲ, ಅವನಿಗಿರುವಂಥ ಪಿಶಾಚಿ ಅಥವಾ ಸೈತಾನ್ ಮಾಡ್ತಾ ಇದ್ದನು. ಈಗ ಏನಾಯ್ತಂದ್ರೆ, ಈಗ ಯೇಸು ಸ್ವಾಮಿ ಆ ಗೆನೇಸರೆತ್ ಪ್ರಾಂತ್ಯಕ್ಕೆ ಬರುವಾಗ ಅಲ್ಲಿ ಅವನು ಬಂದು, ಆವಾಗ ಯೇಸುವಿನ ಮುಂದೆ ಬಂದು, ಯೇಸುವೇ, ನನ್ನನ್ನು ಏನು ನಾಶ ಮಾಡಲಿಕ್ಕೆ ಬಂದಿದ್ದೀಯಾ? ಸಮಯ ಬರುವುದಕ್ಕಿಂತ ಮುಂಚೆ ನೀನು ಯಾಕೆ ನನ್ನನ್ನು ಪೀಡಿಸಲಿಕ್ಕೆ ಬಂದಿದ್ದೀಯಾ ಅಂತ ಸೈತಾನನ್ನು ಗೋರ್ಗಾಡುವಾಗ ಯೇಸು ಸ್ವಾಮಿ ಆತನನ್ನು ಸೈತಾನನ್ನು ಗದರಿಸಿದನು. ಆವಾಗ ಏನಾಯ್ತಂದರೆ, ಅಲ್ಲೇ ಒಂದು ಹಂದಿಯನ್ನು ಏನು ಮಾಡ್ತಿದ್ರು, ಏನು ಸಾಗಾಣಿಕೆ ಮಾಡೋರು ಅಥವಾ ಅಲ್ಲಿ ಪೋಷಣೆ ಮಾಡೋರು, ಅಲ್ಲಿ ದೊಡ್ಡ ಗುಂಪು ಇದ್ದಿತ್ತು. ಆವಾಗ ಆ ಸೈತಾನ ಬೇಡಿಕೊಳ್ತಾನೆ, ನಾನು ಹಂದಿಗಳ ಒಳಗೆ ಹೋಗ್ಲಿಕ್ಕೆ ನನಗೆ ಬಿಟ್ಟು ಬಿಡು ಅಂಥೇಳಿ. ಯೇಸು ಸ್ವಾಮಿ ಅದನ್ನು ಗದರಿಸಿ ಅದನ್ನು ಓಡಿಸುವಾಗ ಹಂದಿಗಳು ಸುಮಾರು 2,000 ಆ ಕಡಿದಾದಂತಹ ಬಂಡೆಯಿಂದ ನೀರಿನಲ್ಲಿ ಬಿದ್ದು ಸತ್ತು ಹೋದವು ಅಂತ ಅಲ್ಲಿ ಗೊತ್ತಾ. ಈ ವಿಷಯಗಳು ಏನಾಯಿತು, ಅಲ್ಲಿರುವ ಏನು ಆ ಜನರಿಗೆ ತಿಳಿದು ಬಂತು. ಆ ಜನರು ಏನು ಬಂದರು, ಅಲ್ಲಿ ಹೊರಟು ಯೇಸುವಿನ ಗೆನೇಸರೆತ್ ಪ್ರಾಂತ್ಯದ ಜನರು ಯೇಸುವಿನ ಬಳಿಗೆ ಬಂದು ಭಯ ಹಿಡಿದವರು. ಯಾಕಂದರೆ ಆ ದೆವ್ವ ಹಿಡಿದ ವ್ಯಕ್ತಿಗೆ
ಅವರು ಕಟ್ಟಿ ಹಾಕಿದ್ರು, ಚೈನಿನಿಂದ ಅವರನ್ನು ಬಂಧಿಸಿದ್ರು, ಏನು ಮಾಡಿದ್ರು ಅವನನ್ನು ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಯೇಸುವಿನ ಒಂದೇ ಮಾತಿನಿಂದ ಅಲ್ಲಿ ದೊಡ್ಡ ಒಂದು ಬಿಡುಗಡೆ ಉಂಟಾಯಿತು ಪ್ರಿಯರೇ. ಈ ಸಂಗತಿ ನೋಡಿದವರು ಭಯಭ್ರಾಂತರಾದರು. ಅಷ್ಟೇ ಅಲ್ಲ, ಏನಪ್ಪ ಎಂಥ ಮಹಾನ್ ಪ್ರವಾದಿ ಅಥವಾ ಮಹಾನ್ ವ್ಯಕ್ತಿ, ಇದು ಅಸಾಧ್ಯವಾದ ಸಂಗತಿ, ಇದು ಅಸಾಧ್ಯವಾದ ಸಂಗತಿ. ಯಾಕಂದರೆ ಅವನಿಗೆ ಮಾಡದಂಥ ಅಥವಾ ಅವನಿಗೆ ಬಿಡುಗಡೆ ಆಗಲಿಕ್ಕೆ ಮಾಡದಂಥ ಪ್ರಯತ್ನಗಳೇ ಇರಲಿಲ್ಲ. ಆದರೆ ಯೇಸುವಿನಿಂದಲೇ ಅವನಿಗೆ ಬಿಡುಗಡೆ ಉಂಟಾಯಿತು. ಅವರ ಎಲ್ಲ ಪ್ರಯತ್ನಗಳು ಅಥವಾ ಜನರ ಎಲ್ಲ ಪ್ರಯತ್ನಗಳು, ಆ ವ್ಯಕ್ತಿಯ ತಂದೆ ತಾಯಿಯ ಪ್ರಯತ್ನಗಳು ಎಲ್ಲ ವಿಫಲವಾಯಿತು. ಇವತ್ತು ನಿಮ್ಮ ಜೀವಿತದಲ್ಲಿ ಇಂಥ ಸಂಗತಿಗಳಿರುವುದಾದರೆ ಯೇಸು ಮಹಾ ಸಹಾಯಕನಾಗಿದ್ದಾನೆ. ವಿಫಲವಾದಂಥ ಸಂಗತಿಗಳನ್ನು ಆತನು ಸರಿಪಡಿಸಿ ನಿಮಗೆ ಬೇಕಾದಂಥ ಸಹಾಯವನ್ನು ನೀಡಿ ಅದ್ಭುತವಾಗಿ ನಡೆಸುವ ದೇವರು. ಅದಕ್ಕಾಗಿ ಪ್ರಿಯ ದೇವ ಮಕ್ಕಳೇ, ನನ್ನನ್ನು ವೀಕ್ಷಿಸುವವರೇ, ಈ ಗೆನೆಸರೇತ್ ಪ್ರಾಂತ್ಯದಲ್ಲಿ ಆ ವ್ಯಕ್ತಿಗೆ, ದೇವ ಹಿಡಿದ ವ್ಯಕ್ತಿಗೆ ಯಾವ ರೀತಿ ಬಿಡುಗಡೆ ಆಯಿತು, ಅದೇ ರೀತಿಯಾಗಿ ಇವತ್ತು ನನಗೆ, ನಿಮಗೆ ಅಥವಾ ಲೋಕದ ಎಲ್ಲ ಜನರಿಗೆ ಬಿಡುಗಡೆ ಆಗಲಿಕ್ಕೆ ದೇವರು ಮಹಾಕೃಪೆಯಿಂದ ನಿಮ್ಮನ್ನು ಕರೀತಾ ಇದ್ದಾನೆ. ಯಾರ್ಯಾರು ಆತನ ಬಳಿಗೆ ಬರ್ತಾರೋ ಅವರಿಗೆ ಸ್ವಸ್ಥತೆ, ಆರೋಗ್ಯ, ಬಿಡುಗಡೆ, ಜಯವು ಉಂಟಾಗುವಂಥದ್ದಾಗಿದೆ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ. ಆ ದೆವ್ವ ಹಿಡಿದ ವ್ಯಕ್ತಿಯನ್ನು ಯೇಸು ಸ್ವಾಮಿಯ ಬಳಿಗೆ ಬಂದು ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ನಿನ್ನ ಬಳಿಗೆ ಬರ್ತೇನೆ, ನನ್ನನ್ನು ನಡೆಸು, ನಾನು ನಿನ್ನ ಬಳಿಗೆ ಬರ್ತೇನೆ, ನನಗೆ ನಿನ್ನ ವಾಕ್ಯದಿಂದ ಅಥವಾ ನಿನ್ನ ಜೊತೆಲಿ ನಾನು ಇರ್ತೇನೆ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಬೇಡಪ್ಪ, ಈಗ ನೀನು ಸ್ವಸ್ಥನಾಗಿದೆ ಅಷ್ಟೇ, ಹೋಗು, ಸ್ವಲ್ಪ ಏನೋ ನಿನ್ನ ಕುಟುಂಬದವರನ್ನು ನೋಡು. ಯಾಕಂದರೆ ನಾನು ನೋಡಿದ್ದೇನೆ ಪ್ರಿಯರೇ, ಮೊನ್ನೆ ನಾನು ಲಾಸ್ಟ್ ಟೈಮ್ ಒಂದು ಆಶ್ರಮಕ್ಕೆ ಹೋಗಿದ್ದೆ. ಆಶ್ರಮಕ್ಕೆ ಹೋಗುವಾಗ ಅಲ್ಲಿ ಒಬ್ಬರು ತಾಯಿ ಇದ್ದರು. ಅವರು ಕೇರಳದವರು. ಆದರೆ ಆಶ್ರಮದಲ್ಲಿ ಅಚಾನಕ್ಕಾಗಿ ಅವರು ಬಂದು ಕಾರಣಾಂತರದಿಂದ ಅಲ್ಲಿ ಹಾಕಿದ್ದಾರೆ ಅವರ ಕುಟುಂಬದವರು. ಆವಾಗ ಆ ತಾಯಿ ಆಶ್ರಮಕ್ಕೆ ಬರಲಿಕ್ಕೆ ಕಾರಣಗಳು ಭಾಳ ಉಂಟು. ಆದರೆ ಆ ತಾಯಿಗೆ ಸುಮಾರು ವರ್ಷ ಆಗಿದೆ. ಆದರೆ ಅವರು ಲೆಕ್ಚರರ್ ಆಗಿದ್ದರು. ನಾನು ಅವ್ರ ಜೊತೆ ಮಾತನಾಡ್ತಿರುವಾಗ ಭಯಂಕರ ದುಃಖದಿಂದ ಮಾತನಾಡ್ತಾರೆ. ಅವರು ಕನ್ನಡ ಬರಲ್ಲ, ಕೊಂಕಣಿನೂ ಬರಲ್ಲ, ಅವರು ಮಲಯಾಳಮಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಆ ದುಃಖ ನನಗೆ ಅರ್ಥ ಆಗ್ತಿದೆ, ಅವ್ರು ಗೋಳಾಡ್ತಾ ಇದ್ದಾರೆ. ಆವಾಗ ನಾನು ಕೇಳಿದೆ ಆ ಆಶ್ರಮ ನಡೆಸುವಂಥ ಮಗಳಲ್ಲಿ, ಏನು ಹೇಳ್ತಾ ಇದ್ದಾರೆ ಇವರು ಅಂತ. ಅವ್ರು ಹೇಳಿದರು, ಇವರ ಮಗ ಸುಮಾರು 22 ವರ್ಷಗಳ ಹಿಂದೆ ಅವನು ಕಾಣೆಯಾಗಿದ್ದಾನೆ ಅಥವಾ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಅದಕ್ಕಾಗಿ ಈ ತಾಯಿ ಅವನು ಬರಬೇಕಂತ ಹೇಳ್ಕೊಂಡು ಗೋಳಾಡ್ತಾ ಇದ್ದಾರೆ. ಈ ತಾಯಿ ಅವರು ಬರಬೇಕಂತ ಹೇಳ್ಕೊಂಡು ಪ್ರತಿನಿತ್ಯ ಹೋಗದಂತಹ ಆ ಸ್ಥಳಗಳು, ಆ ಆಲಯಗಳು ಇಲ್ಲವೇ ಇಲ್ಲ. ಅದಕ್ಕಾಗಿ ಆ ಮಗಳು ಈಗಲೂ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ, ಪ್ರಾರ್ಥಿಸಿರಿ ನನ್ನ ಮಗ ಬರಬೇಕು ಅಂತ ಹೇಳಿ. ಅವರು ಮತ್ತೆ ಆ ತಾಯಿ ಅಂದರೆ ಏಜ್ ಆಗಿದೆ, ಸ್ವಲ್ಪ ಮಾನಸಿಕ ರೀತಿಯಲ್ಲಿ ಕೂಡ ಸ್ವಲ್ಪ, ಅಷ್ಟೊಂದು ನಾನು ತೋರಲ್ಲ, ಆದರೆ ಮಗನ ವಿಷಯದಲ್ಲಿ ಅಂಥವ್ರ ರೀತಿಯಲ್ಲಿ ಆ ರೀತಿಯಾಗಿ ಎದೆ ಬಡಿದುಕೊಂಡು ಅವನು 22. ಮತ್ತು ನಾನು ಕೇಳಿದೆ ಆ ಸಂಸ್ಥೆಯಲ್ಲಿರುವಂತಹ ಆ ಸ್ತ್ರೀ ಹತ್ರ ಅಥವಾ ನಡೆಸುವರ, ಏನು ಮಗ ಇದ್ದಾನ ಅಥವಾ ನಮಗೆ ಲೆಕ್ಕದಲ್ಲಿ ಆ ಮಗ ಇಲ್ಲ, ಅವನು ಇಲ್ಲ, ಇದ್ದರೆ ಬರ್ತಾ ಇದ್ದಾನಲ್ವ ಅಂಥೇಳಿ. ಆದರೆ ಪ್ರಿಯರೇ, ನಾನು ಹೇಳುವಂಥದ್ದು, ಆ ತಾಯಿ ಆ ಮಗನಿಗಾಗಿ ಕಾಯ್ತಾ ಇದ್ದಾರೆ. ಆ ತಾಯಿ ಆ ಮಗನಿಗಾಗಿ ವಿಲವಿಲನೆ ಒದ್ದಾಡ್ತಾ ಇದ್ದಾರೆ. ಆ ತಾಯಿ ಮಗನಿಗಾಗಿಯೇ ಒಂದು ರೀತಿಯಾದ ಮಾನಸಿಕವಾದಂಥ ಸ್ಥಿತಿಯಲ್ಲಿ ಬಂದಿದ್ದಾರೆ. ಆ ತಾಯಿ ಗೋಳಾಟ, ಆದರೂ ಅವರ ಕಣ್ಣಲ್ಲಿ ಗೊತ್ತಾಗ್ತಿದೆ, ದುಃಖ ತುಂಬಿ ಬರ್ತಾ ಇದೆ. ನಾನು ಹೇಳಿದೆ, ಸಮಾಧಾನ ಪಡಿಸ್ಕೋ ಅಮ್ಮ, ನಿಮ್ಮ ಮಗನು ಎಲ್ಲೂ ಇದ್ದರೂ ಅವನು ಬರಲಿ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಅವನು ಏನೂ ಆಗಲಿಲ್ಲ, ಆದರೆ ದೇವರು ಅವನನ್ನು ನಿಮ್ಮ ಕಡೆಗೆ ಕನೆಕ್ಟ್ ಮಾಡಲಿ ಅಂತ ನಾನು ಪ್ರಾರ್ಥಿಸಿದೆನು. ಆದರೆ ಅದೇ ರೀತಿ ಈ ಗೆನೆಸರೇತ್ ಪ್ರಾಂತ್ಯದಲ್ಲಿ ದೆವ್ವ ಹಿಡಿದ ವ್ಯಕ್ತಿಗೆ ಯಾರೂ ಸಹಾಯಕರಿರಲಿಲ್ಲ, ಯಾರೂ ಅವನು ಮುಟ್ತಾ ಇರಲಿಲ್ಲ. ಅವರ ತಂದೆ ತಾಯಿಗಳು, ಅವರ ಕುಟುಂಬಸ್ಥರು, ಅವರ ಪ್ರಿಯರು, ಅವರ ಅಣ್ಣ ತಮ್ಮ ಸಹೋದರಿ ತಂಗಿಯಂದಿರು ಅವನಿಗಾಗಿ ಎಷ್ಟು ಗೋಳಾಡ್ತಿದ್ರು. ಎಲ್ಲಿ ಹೋದ್ನೋ ನಮ್ಮ ತಮ್ಮ, ಎಲ್ಲಿ ಹೋದು ನನ್ನ ಅಣ್ಣ, ಎಲ್ಲಿಗಿದ್ದಾನೋ ಅವನು, ಯೋ ದೇವರೇ. ಅವರ ತಂದೆ ತಾಯಿಯ ಗೋಳಾಟವೇ ಅಘೋರ ಅಥವಾ ಹೇಳಲಿಕ್ಕೆ ಆಗದಂತಹ ಗೋಳಾಟ. ಈ ಸಮಯದಲ್ಲಿ ಆ ವ್ಯಕ್ತಿ ಗುಣ ಆದ ತಕ್ಷಣವೂ ಅವನಿಗೆ ಸ್ಥಿತಿ, ಅವನ ಮನಸ್ಸಿನಲ್ಲಿ ಬಂದ, ಅವನಿಗೆ ಆಲೋಚನೆ ಬಂದ ಕೂಡಲೇ ಅವನಿಗೆ ಗೊತ್ತಾಯಿತು, ನಾನು ಸ್ವಸ್ಥನಾಗಿದ್ದೇನೆ, ಇನ್ನು ನನಗೆ ಯೇಸುವನ್ನೇ ನಾನು ಹಿಂಬಾಲಿಸ್ತೇನೆ, ಇದೇ ನನಗೆ ಉತ್ತಮವಾದದ್ದು, ಖಂಡಿತವಾಗಿ ಉತ್ತಮವಾದದ್ದೇ. ಆದರೆ ಯೇಸು ಸಾಮಾನ್ಯ ಹೇಳ್ತಾನೆ, ನನಗೆ ಗೊತ್ತು ನೀನು ನನ್ನನ್ನು ಹಿಂಬಾಲಿಸು, ನೋ ಪ್ರಾಬ್ಲಮ್, ಆದರೆ ಮೊದಲು ಮನೆಗೆ ಹೋಗು, ಮನೆಯಲ್ಲಿ ನಿನ್ನ ತಂದೆಯನ್ನು ತಾಯಿಯನ್ನು ಸಂಧಿಸು, ಕುಟುಂಬಸ್ಥರಿಗೆ ಸಂಧಿಸು, ನೀನು ಗುಣವಾಗಿದ್ದನ್ನು ನೋಡಿ ಅವರು ಸಂತೋಷ ಪಡಲಿ. ಪ್ರಿಯರೇ, ಆ ವ್ಯಕ್ತಿ ಹೋಗ್ತಾನೆ. ಅಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರ ಮಾಡಿದ್ದಾನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳುಹಿಸಿಬಿಟ್ಟನು.
ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು. ಇವತ್ತು ನಾನು ಈ ವ್ಯಕ್ತಿಯನ್ನು ನಾನು ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಳ್ತಾ ಇದ್ದೇನೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತಗಳನ್ನು ಮಹಾಕೃಪೆಯಿಂದ ಮಹಾ ಸಂತೋಷವುಳ್ಳವರಾಗಿ ನಾವು ಆತನು ಮಾಡಿದಂಥ ಆ ಎಲ್ಲ ಉಪಕಾರಗಳನ್ನು ನೆನೆಸಿ ಎಲ್ಲ ಜನರಿಗೆ ಹೇಳುವವರಾಗಿರಬೇಕು. ಇವತ್ತು ಪ್ರಾಬ್ಲಮ್ ಏನು ಗೊತ್ತಾ? ಇವತ್ತು ಅದ್ಭುತಗಳು ಮಹತ್ಕಾರ್ಯಗಳು ಯಾಕೆ ನಡೆಯುತ್ತಾ ಇಲ್ಲ? ಯಾಕೆ ಗೊತ್ತಾ? ಜನರು ತಮಗೆ ಆದ ಉಪಕಾರಗಳನ್ನು ಹೇಳ್ತಾ ಇಲ್ಲ. ಜನರು ತನಗೆ ಆದಂಥ ಆ ಆರೋಗ್ಯ ಅಥವಾ ಆ ಸ್ವಸ್ಥತೆಯನ್ನು ಅವು ಇತರರಿಗೆ ಹೇಳ್ತಾ ಇಲ್ಲ. ಜನರು ತಮಗೆ ಆದ ಬಿಡುಗಡೆಯನ್ನು ಇತರರಿಗೆ ಹೇಳ್ತಾ ಇಲ್ಲ. ಅವರಿಗೆ ಭಯ ಉಂಟಾಗ್ತಿದೆ. ಏನಾದರೂ ಹೇಳಿದ್ರೆ ಇವ್ರು ನಮಗೆ ಅಟ್ಯಾಕ್ ಮಾಡ್ಬೋದು, ಇವರು ನಮಗೆ ಹೊಡೆಯಬಹುದು, ಇವರು ನಮಗೆ ಹೊರಗೆ ಹಾಕಬಹುದು, ಇವರು ನಮ್ಮನ್ನು ದ್ವೇಷಿಸಬಹುದು ಅಂತ ಹೇಳಿಕೊಂಡು ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ಆ ಸ್ವಸ್ಥತೆಗಳನ್ನು ಅವರು ಅಡಗಿಸಿಡ್ತಾ ಇರುವುದರಿಂದ ಆ ಊರಿಗೆ ಆ ಜನರಿಗೆ ಸ್ವಸ್ಥತೆ ಅಥವಾ ಜನರಿಗೆ ಶುಭ ವರ್ತಮಾನ ಹೋಗ್ತಾ ಇಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೋಗು, ನೀನು ಮಾಡಿದಂಥ ಕಾರ್ಯಗಳನ್ನು, ದೇವರು ನಿನಗೆ ಮಾಡಿದ ಉಪಕಾರಗಳನ್ನು, ನಾನು ಮಾಡಿದ ಆ ಕಾರ್ಯಗಳು ಹೋಗಿ ಹೇಳು ಅಂತ. ಈಗ ಆ ಸಮಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಎಂತೆಂಥ ಒಂದು ಉಪಕಾರಗಳು ಮಾಡಿದ್ದನು, ಹೇಗೆ ನಾನು ಅವು ಜೀವಿಸ್ತಾ ಇದ್ದನು, ಏನೆಲ್ಲ ಮಾಡ್ತಿದ್ದನು ಅದೆಲ್ಲವನ್ನು ವಿವರಿಸಿ ಎಲ್ಲ ಜನರಿಗೆ ಅವನು ಹೇಳ್ತಾ ಇದ್ದನು. ಆ ಊರೆಲ್ಲ ರಕ್ಷಣೆ ಹೊಂದಲಿಕ್ಕೆ ಒಂದು ಕಾರಣವಾಯಿತು. ಆದರೆ ಇಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಆ ವ್ಯಕ್ತಿಗೆ ಯಾರೂ ಸಹಾಯ ಇರಲಿಲ್ಲ, ಆ ವ್ಯಕ್ತಿಗೆ ಬಿಡುಗಡೆ ಅನ್ನೋದು ಇರಲಿಲ್ಲ, ಆ ವ್ಯಕ್ತಿಯ ಹತ್ತಿರ ಯಾರು ಹೋಗ್ತಾ ಇರಲಿಲ್ಲ, ಆ ವ್ಯಕ್ತಿ ಇರುವ ಜಾಗದಲ್ಲಿ ಒಂದು ಮನುಷ್ಯನೂ ಇರ್ತಿರಲಿಲ್ಲ. ನುಸಿ ಹೋದರೆ ಅದು ಹೊಡೆದು ತಿಂತಾ ಇತ್ತು ಆ ವ್ಯಕ್ತಿ, ಗೊತ್ತಿಲ್ಲ ನನಗೆ. ಆದರೆ ಯೇಸು ಮಹಾ ಸಹಾಯಕನಾಗಿದ್ದಾನೆ. ನಿನ್ನ ಎಲ್ಲ ಸ್ಥಿತಿಯಲ್ಲಿಯೂ ಯೇಸು ಸಹಾಯಕನಾಗಿರ್ತಾನೆ. ನಿನ್ನ ಎಲ್ಲ ಸ್ಥಿತಿಯಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆ ಶಕ್ತನಾದ ದೇವರನ್ನು ಪ್ರೀತಿಯಿಂದ ಗೌರವದಿಂದ ಆತನನ್ನು ನೀವು ಸೇವಿಸಿರಿ. ಆತನು ಒಳ್ಳೆಯ ದೇವರಾಗಿದ್ದಾನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಆ ದೇವರಲ್ಲಿ ನನಗೆ ಸಂತೋಷ ಉಂಟು, ನನ್ನ ಕರ್ತನಲ್ಲಿ, ನನ್ನ ತಂದೆಯಲ್ಲಿ, ನನ್ನ ಪ್ರಿಯನಾದ ಯೇಸುವಿನಲ್ಲಿ ನನಗೆ ಸಂತೋಷ ಉಂಟು. ಪ್ರಿಯ ದೇವರ ಮಕ್ಕಳೇ, ಆತನು ಅದ್ಭುತ ಸ್ವರೂಪನಾದ ದೇವರು. ಮತ್ತು ಮುಂದೆ ಹೋಗುವಾಗ ಹೇಗೆ ಯಾವ ಸ್ಥಿತಿಯಲ್ಲಿ ಯೇಸು ಸಹಾಯ ಮಾಡ್ತಾರೆ ನೋಡಿ. ಲೂಕ 8ನೇ ಅಧ್ಯಾಯದಲ್ಲಿ ವಚನ 44ರಿಂದ ನಾನು ಓದ್ತಾ ಹೋಗ್ತೇನೆ. ವಚನ 44ರಿಂದ, ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟಿತಲೇ ಆಕೆಯ ರಕ್ತ ಹರಿಯುವುದು ನಿಂತಿತು. ಆಗ ಯೇಸು, ನನ್ನನ್ನು ಮುಟ್ಟಿದವರಾರು ಎಂದು ಕೇಳಿದನು. ಎಲ್ಲರೂ ನಾನಲ್ಲ ಅನ್ನಲು ಪೇತ್ರನು, ಗುರುವೇ, ಎಷ್ಟೋ ಜನರು ನಿನ್ನನ್ನು ಒತ್ತೊತ್ತಿ ಮೈ ಮೇಲೆ ಬೀಳುತ್ತಿದ್ದರಲ್ಲ ಅಂದನು. ಆದರೆ ಯೇಸು, ಯಾರೊಬ್ಬರು ನನ್ನನ್ನು ಮುಟ್ಟಿದರು, ನನ್ನಿಂದ ಶಕ್ತಿಯು ಹೊರಟಿತೆಂಬುದು ನನಗೆ ಗೊತ್ತಾಯಿತು ಅಂದಾಗ ಆ ಹೆಂಗಸು ತಾನು ಮರೆಯಾಗಲಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡಬಿದ್ದು, ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದೆನೆಂತಲೂ ಮುಟ್ಟಿದ ಕೂಡಲೇ ನನಗೆ ವಾಸಿಯಾಯಿತೆಂತಲೂ ಎಲ್ಲ ಜನರ ಮುಂದೆ ತಿಳಿಸಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಈ ಹೆಂಗಸು ಯಾರಂದರೆ ರಕ್ತಕುಸುಮ ರೋಗದಿಂದ ಸುಮಾರು 12 ವರ್ಷಗಳಿಂದ, ಅಲ್ಲಿ ಬರೆಯಲ್ಪಟ್ಟಿದೆ, 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. 12 ವರ್ಷ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ರಕ್ತಕುಸುಮ ಅಥವಾ ಪೀರಿಯಡ್ಸ್ ಅಂತ ಹೇಳುವ ರೋಗ ಸ್ತ್ರೀಯರಿಗೆ ಇರುವಂತಹ ಆ ಒಂದು ತಿಂಗಳಲ್ಲಿ ಆಗುವಂತಹ ಸಂಗತಿಗಳು. ಆದರೆ ಈ ಹೆಂಗಸು ಸುಮಾರು 12 ವರ್ಷದಿಂದ ಅದು ನಿರಂತರವಾಗಿ 12 ವರ್ಷ ಅವಳ ದೇಹದಿಂದ ರಕ್ತವು ಹರಿಯುವುದಾದರೆ ಹೇಗಿರಬಹುದು ಪರಿಸ್ಥಿತಿ ಪ್ರಿಯಳೇ? ಅವರ ಮನೆಯಲ್ಲಾಗಲಿ, ಅವರ ಕುಟುಂಬ ಜೀವಿತದಾಗಲಿ, ಅವನ ಗಂಡನಿಗಾಗಲಿ ಎಂಥ ಹಿಂಸೆ ಆಗಿರಬಹುದು. ಅಷ್ಟೆಲ್ಲ ಅವಳಿಗೆ ಎಂಥ ಹಿಂಸೆ ಆಗಿರಬಹುದು, ಎಷ್ಟು ಔಷಧಿ ಮಾಡಿರ್ಬೋದು ಗೊತ್ತಿಲ್ಲ. ಅವಳ ಸ್ಥಿತಿ ಗಂಭೀರವಾಗಿದೆ, ಮಹಾ ಗಂಭೀರ, ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಹೇಳ್ತಾರೆ, ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಎಲ್ಲ ವೈದ್ಯರು ಫೇಲ್, ಡಾಕ್ಟರ್ ಫೇಲ್, ಸೈಂಟಿಸ್ಟ್ ಫೇಲ್, ಮೆಡಿಸಿನ್ ಫೇಲ್, ಆಯುರ್ವೇದ ಫೇಲ್, ಯೋಗ ಫೇಲ್, ಅಥವಾ ಅವರು ಮಾಡುವಂಥ ಎಲ್ಲ ರೀತಿಯಾದಂತಹ
ಎಕ್ಸಸೈಸ್ಗಳು ಅಥವಾ ಅವಳು ಮಾಡಿದಂಥ ಎಲ್ಲ ರೀತಿಯ ಜನರು ಹೇಳಿದಂಥ ಮೆಡಿಸಿನ್ಗಳು ಫೇಲ್ ಆಗಿತ್ತು. ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಈ ಸಮಯದಲ್ಲಿ ಅವಳು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು, ನಾನು ಯೇಸುವಿನ ಬಟ್ಟೆಯನ್ನು, ಬಟ್ಟೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವನ ಅಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ ಗೊಂಡೆಯನ್ನು ಮುಟ್ಟಿದಳು. ಆಕೆಯು ಹಿಂದಿಂದ ಬಂದು ಆತನ ಉಡುಪಿನ ಗೊಂಡೆ, ಅಂದರೆ ಸೈಡಲ್ಲಿರುವಂಥ ಒಂದು ಸಣ್ಣ ಸಣ್ಣ ರೀತಿಯಲ್ಲಿ ಹೀಗೆ ಮುಟ್ಟಿದರೆ ನಾನು ಗುಣ ಆಗ್ತದೆ ಅಂತ. ಯಾಕೆ ಹೇಳಿ ನೋಡುವ? ಅವಳು ಫುಲ್ ಯಾಕೆ ಮುಟ್ಟಲಿಲ್ಲ? ಅವಳು ಯಾಕೆ ಹೋಗಿ ನಾನು ಮೈ ಮೇಲೆ ಬಿದ್ದಾದರೂ ಹಿಡಿತೇನೆ ಅಂತ ಹೇಳಲಿಲ್ಲ? ಯಾಕಂದರೆ ಯಹೂದ್ಯರ ಪ್ರಕಾರ ಈಗಲೂ ಕೂಡ ಅನ್ಯ ಧರ್ಮಗಳಲ್ಲಿ ಇದೆ, ರಕ್ತಕುಸುಮ ಸ್ತ್ರೀಯರಿಗೆ ಅಥವಾ ಪೀರಿಯಡ್ಸ್ ಆದವರು ಅವರಿಗೆ ಪವಿತ್ರ ಜಾಗದಲ್ಲಿ ಹೋಗಲಿಕ್ಕಿಲ್ಲ, ಮನೆ ಬಿಟ್ಟು ಹೋಗಲಿಕ್ಕಿಲ್ಲ, ಕೆಲವು ಕೆಲಸಗಳು ಮಾಡಲಿಕ್ಕಿಲ್ಲ, ಮುಟ್ಟ ಅಂತ ಹೇಳ್ತೇವೆ, ಅದು ಮುಟ್ಲಿಕ್ಕಿಲ್ಲ, ಇದು ಮಾಡಲಿಕ್ಕಿಲ್ಲ. ಆದರೆ ಯಹೂದ್ಯರಲ್ಲಿ ಇದ್ರಿಗಿಂತ ಇದು, ಅವರಲ್ಲಿ ಅದು ಹೊರಗೆ ಬರಲಿಕ್ಕಿಲ್ಲ, ಅವರ ಬಟ್ಟೆ ಬರೆಗಳು ಶುದ್ಧವಾಗಿರಬೇಕು. ಅಷ್ಟೇ ಅಲ್ಲ, ಅವರು ಯಾರನ್ನು ಮುಟ್ಟಿದರೆ ಅವರು ಅಶುದ್ಧರಾಗ್ತಾರೆ. ಯಾರನ್ನು ಮುಟ್ಟಿದರೆ ಆ ಮುಟ್ಟಿದ ವ್ಯಕ್ತಿ ಅಶುದ್ಧರಾಗ್ತಾರೆ. ಅದಕ್ಕೆ ಯೇಸು ಪರಿಶುದ್ಧನಾಗಿದ್ದ ದೇವರು, ಆತನನ್ನು ಮುಟ್ಟಬೇಕಾದ್ರೆ ಆ ಮಗಳಿಗೆ ಭಯ, ಅಯ್ಯೋ ದೇವರೇ ನಾನು ಹೇಗೆ, ಆದರೆ ಗುಣ ಹೊಂದಬೇಕಲ್ಲ, ನಾನು ಗುಣ ಹೊಂದಬೇಕಲ್ಲ ಅಂಥೇಳಿ ನೋಡಿ, ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಯೇಸುವನ್ನು ಮುಟ್ಟುವಾಗ ಎಲ್ಲ ರೋಗಗಳು ಕರ್ತನ ನಾಮದಲ್ಲಿ ಬಿದ್ದು ಹೋಗುವಂಥದ್ದಾಗಿದೆ. ಕರ್ತನ ನಾಮಕ್ಕೆ ಅಡ್ಡ ಬಿದ್ದು ತೊಲಗುವಂಥದ್ದಾಗಿದೆ. ಆರೋಗ್ಯವನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದೆ. ಮುಟ್ಟುವಾಗಲೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ರಕ್ತ ಹರಿಯುವುದು ನಿಂತು ಹೋಯಿತು. ಆವಾಗ ಯೇಸು ಸ್ವಾಮಿ ಅಲ್ಲಿ ಅದು ಈ ಒಂದು ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಡ, ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗುಂಡೆಯನ್ನು ಮುಟ್ಟಿದಳು, ಮುಟ್ಟುತ್ತಾಳೆ, ಆ ಆಕೆಯ ರಕ್ತ ಹರಿಯುವುದು ನಿಂತಿತು. ಆಗ ಯೇಸು, ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳಿದರು. ಎಲ್ಲರೂ ನಾವಲ್ಲ, ಯಾರು, ಯಾಕಂದರೆ ಭಯ ಹಿಡಿದವರು ಆದರು. ಅವರೆಲ್ಲರೂ ಮುಟ್ಟಿದವರು ಏನು ಅಶುದ್ಧರಾಗಿರಲಿಲ್ಲ. ಅವರೆಲ್ಲರೂ ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಏನು ತೊಂದರೆ ಇಲ್ಲದವರು. ಅಶುದ್ಧಳಾದವಳು ಯಾರು? ಈ ರಕ್ತಕುಸುಮ ಸ್ತ್ರೀಯೇ ಅಶುದ್ಧಳು. ಅವಳು ಮುಟ್ಟಿದ್ರೆ ದೊಡ್ಡ ಪ್ರಾಬ್ಲಮ್. ಆಗ ಪೇತ್ರನು ಹೇಳ್ತಾ ಇದ್ದಾನೆ, ಸ್ವಾಮಿ ಗುರುವೇ, ಎಷ್ಟು ಜನರು ನಿನ್ನನ್ನು ಒತ್ತೊತ್ತಿ ಮೈ ಮೇಲೆ ಬೀಳ್ತಾ ಇದ್ದಾರೆ, ಒತ್ತೊತ್ತಿ ಬೀಳ್ತಾ ಇದ್ದಾರಲ್ಲ ಅಂದನು. ಆದರೆ ಯೇಸು, ಯಾರೊಬ್ಬರು ನನ್ನನ್ನು ಮುಟ್ಟಿದರು, ನನ್ನಿಂದ ಶಕ್ತಿ ಹೊರಡಿತೆಂದು ನನಗೆ ಗೊತ್ತಾಯಿತು. ಈಗ ಯಾರೊಬ್ಬರು ನನ್ನನ್ನು ಮುಟ್ಟಿದರು. ಯೇಸುವಿಗೆ ಸ್ಪೆಸಿಫಿಕ್ ಆಗಿ ಆ ಮಕ್ಕಳನ್ನು ಗುರುತಿಸಬೇಕಾಗಿತ್ತು. ಸ್ಪೆಸಿಫಿಕ್ ಆಗಿ ಆ ಮಗಳಿಗೆ ಎಲ್ಲರ ಮುಂದೆ ಆ ಗುಣವಾದ ಸಂಗತಿಯನ್ನು ಹೇಳಬೇಕಾಗಿತ್ತು. ಮುಂದೆ ನಾನು ಹೇಳ್ತೇನೆ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆವಾಗ ಹೆಂಗಸು ತಾನು ಮರಿಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು, ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದ್ದೇನೆಂತಲೂ ಮುಟ್ಟಿದ ಕೂಡಲೇ ನನಗೆ ವಾಸಿಯತೆ ಅಂತಲೂ ಎಲ್ಲ ಜನರ ಮುಂದೆ ಹೇಳಿದಳು. ಈಗ ಯೇಸು ಏನಾಗಿದ್ದಾನೆ? ಅವಳು ಮುಟ್ಟಿದ ಮೇಲೆ ಯೇಸು ಏನಾಗಿದ್ದಾನೆ? ಅಶುದ್ಧನು. ಇನ್ಯಾರು ಮುಟ್ಲಿಕ್ಕಿಲ್ಲ. ಆದರೆ ಧರ್ಮಶಾಸ್ತ್ರವನ್ನು ಮೀರಿದಂಥ ದೇವರು, ಅಶುದ್ಧತೆಯನ್ನು ಶುದ್ಧವಾಗಿ ಮಾಡಿದ ದೇವರು, ಅದಕ್ಕೆ ಕ್ರೂಜಿಯ ಮೇಲೆ ಯೇಸುವಿನ ರಕ್ತವೂ ಬೇಕಾಗಿದೆ. ಪ್ರಿಯರೇ, ನಮಗೆಲ್ಲರಿಗೂ, ಯಾರಿಗೆ? ಸ್ತ್ರೀಯರೇ, ನಿಮಗೂ ಕೂಡ. ಯಾಕಂದರೆ ಆ ಒಂದು ರೋಗದಲ್ಲಿ ಇದ್ದವರು ಎಲ್ಲ ಅಶುದ್ಧರಂತ ತಿಳ್ಕೊಳ್ಳುವ ಈ ಕಾಲಘಟ್ಟದಲ್ಲಿ ಯೇಸು ಸ್ವಾಮಿ ಒಬ್ಬರೇ ಅವರನ್ನು ಶುದ್ಧರಾಗಿ, ಅವರನ್ನು ಅಶುದ್ಧ ಮಾಡಲಿಕ್ಕೆ ಯಾವ ಅಶುದ್ಧತ್ವದಿಂದ ಧರ್ಮಶಾಸ್ತ್ರದಿಂದ ಆಗಲಿಲ್ಲ. ಈಗ ಆ ಮಗಳು ಒಪ್ಪನಾಗಿ ಜನರ ಮುಂದೆ ಹೇಳ್ತಾ ಇದ್ದಾರೆ, ಎಲ್ಲ ಜನರೇ ನಾವು ಯೇಸು ಸ್ವಾಮಿ ಬಿಟ್ಟು ಓಡಬೇಕು, ಯಾಕಂದರೆ ಅವನು ಅಶುದ್ಧನಾಗಿದ್ದಾನೆ. ಇನ್ನು ಒಂದು ದಿನ ಅವನು ಮುಟ್ಲಿಕ್ಕಿಲ್ಲ, ಒಂದು ದಿನ ಅಷ್ಟೇ, ಆಯಿತಾ? ನಂತರ ಸ್ನಾನ ಎಲ್ಲ ಮಾಡಿ ಎಲ್ಲ ಗಿಡಿ ಅಂತ ಹೇಳ್ತಾರೆ, ಅದೆಲ್ಲ ಮಾಡಿ ಸರಿಯಾಗಿದ್ದರೆ ಯೇಸು ಸ್ವಾಮಿ ಕರೆಕ್ಟು. ಆದರೆ ಇಲ್ಲಿ ಸರಿಯಾಗಿ ಅರ್ಥ ಮಾಡಬೇಕಾದ ವಿಷಯ ಏನಂದರೆ, ಯೇಸು ಸ್ವಾಮಿ ಪರಿಶುದ್ಧ ದೇವರಾಗಿದ್ದಾನೆ. ಆತನನ್ನು ಮುಟ್ಟಿದ ಕೂಡಲೇ ಅಶುದ್ಧವೂ ದೂರವಾಯಿತು, ಹೆಂಗಸಲ್ಲಿರುವ ಅಶುದ್ಧತ್ವವೂ ದೂರ ಆಯಿತು. ಅದೇ ರೀತಿಯಾಗಿ ನಿನ್ನ ಎಲ್ಲ ಪರಿಸ್ಥಿತಿಗಳಲ್ಲಿ ಆತನು ಸಹಾಯಕನು. ಯಾಕಂದರೆ ಸೀಕ್ರೆಟ್ ಆದಂಥ ಸಂಗತಿ. ಈಗ ಈ ಸ್ತ್ರೀಗೆ ಎಂಥ ಒಂದು ಇಕ್ಕಟ್ಟಾದಂಥ ಕಠಿಣವಾದ ಸ್ಥಿತಿಯೇ ಉಳಿದು ಯಾರ ಹತ್ರ ಹೇಳಲಿಕ್ಕೆ ಇಲ್ಲ, ಬಿಡಲಿಕ್ಕೆ ಇಲ್ಲ. ಇದನ್ನು ಹೇಗೆ ವಿವರಿಸುವಂಥದ್ದು? ಅಯ್ಯೋ ದೇವ! ಆದರೆ ಈ ಮಗಳಿಗೆ ಯೇಸು ಸ್ವಾಮಿಯ ಒಂದು ಹಸ್ತಸ್ಪರ್ಶ ಅಥವಾ ಮಗಳು ಮುಟ್ಟಿದ ತಕ್ಷಣವೇ ಆ ಗುಣ ಹೊಂದುವ ಶಕ್ತಿ ಹೊರಟು ಹೋಗಿ ಮಗಳನ್ನು ಗುಣಪಡಿಸಿತು. ಆಮೆನ್. ಮಗಳನ್ನು ಗುಣಪಡಿಸಿತು. ನಿನ್ನ ಎಲ್ಲ ಪರಿಸ್ಥಿತಿಯಲ್ಲಿಯೂ ದೇವರು ಸಹಾಯಕ. ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು? 12 ವರ್ಷದಿಂದ ನೀನು ಸಾಲದಲ್ಲಿದ್ದೀವು,
12 ವರ್ಷದಿಂದ ನಿನಗೆ ಮಾಟ ಇದೆಯೋ, 12 ವರ್ಷದಿಂದ ಕೊರತೆಯಲ್ಲಿದ್ದೀಯೋ, 12 ವರ್ಷದಿಂದ ನಿನಗೆ ಮಕ್ಕಳಿಲ್ವೋ, 12 ವರ್ಷದಿಂದ ಮದುವೆಗಾಗಿ ಕಾಯ್ತಾ ಇದ್ದೀವೋ, 12 ವರ್ಷದಿಂದ ನಿನ್ನ ಜೀವಿತದಲ್ಲಿ ಏನಾದರೂ ಉತ್ತಮ ಕೆಲಸಕ್ಕಾಗಿ ಕಾಯ್ತಾ ಇದ್ದೀವೋ, 12 ವರ್ಷದಿಂದ ನಿಮ್ಮ ಮನೆಯಲ್ಲಿ ಜಗಳ ಆಗ್ತಾಯಿದೆಯೋ, 12 ವರ್ಷದಿಂದ ನಿನ್ನ ಮನೆಯಲ್ಲಿ ಏನಾದರೂ ಏರುಪೇರುಗಳಿದೆಯೋ, ಆದರೆ ಭಯಪಡಬೇಡ. ನಿನ್ನ ಎಲ್ಲ ಸ್ಥಿತಿಗಳನ್ನು, ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರು ಇದ್ದಾನೆ. ಆತನ ಹೆಸರು ಯೇಸು. ನೀನು ಆತನ ಬಳಿಗೆ ಬರುವುದಾದರೆ, ಆತನನ್ನು ನೀನು ನಿನ್ನ ರಕ್ಷಕನಾಗಿ ಅಂಗೀಕರಿಸುವುದಾದರೆ ನಿನ್ನ ಸ್ಥಿತಿ ಚೇಂಜ್ ಆಗ್ತದೆ, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ನೀನು 12 ವರ್ಷಗಳಿಂದ ದೇವರನ್ನು ಹುಡುಕ್ತಾ ಇದ್ದೀಯೋ, 12 ವರ್ಷಗಳಿಂದ ದೇವರು ಇಲ್ಲ ಅಂತ ಹೇಳ್ತಿದ್ದೀಯೋ, 12 ವರ್ಷಗಳಿಂದ ನನಗೆ ಯಾರೂ ಇಲ್ಲ ಅಂತ ಹೇಳ್ತಿದ್ದೀಯೋ. ನೋಡಿ, ಈ ಸ್ತ್ರೀಗೂ ಯಾರು ಇರಲಿಲ್ಲ, ದೇವ ಬಿಡಿದ ವ್ಯಕ್ತಿಗೂ ಯಾರು ಇರಲಿಲ್ಲ. ಯಾಕಂದರೆ ಈ ಸ್ತ್ರೀ ಎಲ್ಲವನ್ನು ಕಳ್ಕೊಂಡಿದ್ದಾಳಂತ ವಚನ ಹೇಳ್ತಿದೆ. ವೈದ್ಯರು ಬಿಟ್ಟಿದ್ದಾರೆ, ಮಗಳು ನೀನು ಬರಬೇಡ ಈಚೆ ಕಡೆಗೆ ಅಂತ. ಕೆಲವು ವೈದ್ಯರೆಲ್ಲ ಬಾಯಿ ಹಾರಿಸಿ, ಇಲ್ಲ ನಾಳೆ ಗುಣ ಆಗ್ತದೆ ಅಂತ ಹೇಳಿ 12 ವರ್ಷ ಮಗಳ ದುಡ್ಡನ್ನು ದೋಚಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ಮಗಳು ಒಬ್ಬಂಟಿಗಳಾಗಿ ಬಿಟ್ಟಿದ್ದಾಳೆ. ಇವತ್ತು ನೀನು ಒಬ್ಬಂಟಿಗನ್ನು ಯಾರೆಲ್ಲ ಸ್ಥಿತಿಯಲ್ಲಿದ್ದೀಯೋ ಭಯಪಡಬೇಡ. ಯೇಸು ನಿನಗೆ ಸಹಾಯಕನಾಗಿದ್ದಾನೆ. ಯೇಸು ನಿನ್ನನ್ನು ಬಿಡಿಸುವವನಾಗಿದ್ದಾನೆ. ಯೇಸು ನಿನಗೆ ಆ ಸ್ಥಿತಿಯಿಂದ ಮೇಲೆತ್ತುವವನಾಗಿದ್ದಾನೆ. ನಿನ್ನ ಸ್ಥಿತಿಗಳು ಏನಾಗಿರ್ಬೋದು, ಮಕಾಡೆ ಮಲ್ಕೊಂಡಿರ್ಬೋದು, ಅದನ್ನು ಎಬ್ಬಿಸಿ, ಏಳು, ಪ್ರಕಾಶಿಸು. ಯೇಸು ಕ್ರಿಸ್ತ ನಿನ್ನ ಮೇಲೆ ಬೆಳಕು ಹಾಕ್ತಾ ಇದ್ದಾನೆ. ಇಷ್ಟು ಒಳ್ಳೆಯ ಶುಭ ವರ್ತಮಾನ ನಿಮಗಾಗಿ ಸಾರಲ್ಪಡ್ತಾ ಇದೆ. ಇದನ್ನು ಹೊಂದಿಕೊಳ್ಳುವವರು ನಿಜವಾಗಿ ಧನ್ಯರು. ಯು ಆರ್ ಬ್ಲೆಸ್ಡ್. ನೀನು ಆಶೀರ್ವಾದ ಹೊಂದಿದವನಾಗಿದ್ದಿ. ದೇವರು ನಿಮ್ಮನ್ನು ಆಶೀರ್ವದಿಸಲು. ಮುಂದೆ ನಾನು ಮುಂದೆ ಹೋಗ್ತಾ ಇರುವಾಗ 8ನೇ ಅಧ್ಯಾಯ ಲೂಕ 49ನೇ ವಚನದಿಂದ, ಆತನು ಇನ್ನೂ ಮಾತನಾಡುತ್ತಿರುವಾಗ ಸಭಾಮಂದಿರದಿಂದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಇದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಇಲ್ಲಿ 12 ವರ್ಷದ ಸಭಾ ಮಂದಿರದ ಒಬ್ಬ ಅಧಿಕಾರಿಯ ಒಬ್ಬಳೇ ಮಗಳು ಯಾಯೀರನಂತ, ಅವನಿಗೆ ಒಬ್ಬಳೇ ಮಗಳು. ಇವನು ಯಾಯೀರನು ಬಂದು ಯೇಸುವನ ಹತ್ರ ಬಂದು ಅವನು ಬೇಡ್ಕೊಳ್ತಾ ಇದ್ದಾನೆ, ಪ್ಲೀಸ್ ಯೇಸು, ನನ್ನ ಮಗಳಿಗೆ ಹುಷಾರಿಲ್ಲ, ಬಾ ಅಂತ ರಸ್ತೆಯಲ್ಲಿ ಅವನು ಅಡ್ಡ ಬಿದ್ದು ಅವನಿಗೆ ನಮಸ್ಕಾರ ಮಾಡಿ, ಪ್ಲೀಸ್ ಕರುಣಿಸು, ನನ್ನ ಮಗಳು ಸಾಯುವ ಪರಿಸ್ಥಿತಿಯಲ್ಲಿ ಬಂದು ಒಂದು ಚೂರು ನಿನ್ನ ಗುಣಪಡಿಸ್ಬೇಕಂತ. ಸಾಯುವ ಪರಿಸ್ಥಿತಿ ಇಲ್ಲ, ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಈ ಯಾಯೀರನು ಸಭಾಮಂದಿರದ ಅಧಿಕಾರಿ ಅಂತ ಹೇಳಲ್ಪಡ್ತಾ ಇದೆ ಅಲ್ಲ, ಅಲ್ಲಿ ಹೇಳಲ್ಪಡಿದೆ ಸಭಾಮಂದಿರ ಅಥವಾ ಶಿನಗೋಗ್ ಅಂತ ಹೇಳ್ತೇವೆ, ಅದರ ಅಧಿಕಾರಿ. ಈ ಅಧಿಕಾರಿ ಬಂದು ಅಡ್ಡ ಬೀಳುವುದಾದರೆ ಇಲ್ಲಿ ಒಂದು ಕಾರಣ ಇದೆ ಪ್ರಿಯರೇ. ಈ ಅಧಿಕಾರಿಗಳು, ಸಭಾಮಂದಿರದವರು, ಶಾಸ್ತ್ರಿಗಳು, ಫರಿಜವರು ಎಲ್ಲ ಹೇಳಿದರು, ನೀವು ಯೇಸುವನ್ನು ಹಿಂಬಾಲಿಸಬಾರ್ದು, ಅವನನ್ನು ಯಾರು ಮನೆಗೆ ಕರ್ಕೊಳ್ಬಾರ್ದು, ಅವನ ಹಿಂದೆ ಹೋಗಬಾರ್ದು, ಅವನಿಗೆ ಊಟ ಕೊಡಬಾರ್ದು, ಅವನು ನೀರು ಕೊಡಬಾರ್ದು, ಅವನಿಗೆ ಬಹಿಷ್ಕಾರ ಹಾಕಿದ್ದೇವೆ ಅಂಥೇಳಿ ಯೇಸುವನ್ನು ತೀಕ್ಷ್ಣವಾಗಿ ಅವರನ್ನು ತಿರಸ್ಕರಿಸಿದರು. ಇವತ್ತು ನಮ್ಮನ್ನು ಕೂಡ ಹಾಗೆ ಮಾಡೋರು ಇದ್ದಾರೆ. ಯೇಸುವನ್ನು ನಂಬಿದ ಮೇಲೆ ಜನರೆಲ್ಲ ಇವರು ಯೇಸುವನ್ನು ದುಡ್ಡು ತಗೊಳ್ಳಿದ್ದಾರೆ, ಹಲ್ಲೆಲೂಯಾ, ಅದು ಇದು ತೀಕ್ಷ್ಣವಾಗಿ. ಅದೇ ರೀತಿ ಯೇಸುವನ್ನು ಕೂಡ ಅದೇ ತೀಕ್ಷ್ಣತೆಯಲ್ಲಿ ಅವನನ್ನು ಹೊರಗೆ ಹಾಕಿದರು. ಮತ್ತು ಸಭಾಮಂದಿರ ಅವನ ಅವಕಾಶ ಇಲ್ಲ, ಆ ರೀತಿ ಈ ರೀತಿ ಎಲ್ಲ. ಆದರೆ ಯೇಸು ಅವರ ಎಲ್ಲ ಜ್ಞಾನವನ್ನು, ಅವರ ಎಲ್ಲ ಕೋಟೆ ಕೊತ್ತಲೆಗಳನ್ನು, ಅವರ ಎಲ್ಲ ಆಜ್ಞೆ ಅಥವಾ ಅವರ ಎಲ್ಲ ಬಹಿಷ್ಕಾರಗಳನ್ನು ಮೆಟ್ಟಿ ನಿಂತು ಜಯಿಸಿದ ದೇವರು, ಪ್ರಭಾವ ಸ್ವರೂಪನಾದ ದೇವರು. ಆತನನ್ನು ಬಂಧಿಸಲಿಕ್ಕೆ ಈ ಲೋಕದ ಯಾವ ಕಟ್ಟಳೆಗಳು, ನಿಯಮಗಳು ಆತನನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಆತನು ಬಲಿಷ್ಠನಾದ ಮನುಷ್ಯರಿಗಿಂತಲೂ ಮೇಲೆ ಅದನ್ನೇ ತೋರಿಸಿಕೊಟ್ಟನು. ಈಗ ಸಭಾಮಂದಿರ ಅಧಿಕಾರಿ ಯಾಕೆ ಬಿದ್ದನು ಗೊತ್ತಾ? ಯಾರನ್ನು ಯಾಕೆ ಬಿದ್ದನಂದರೆ ಅವನು ಕೂಡ ಇದರಲ್ಲಿ ಭಾಗಿಯಾಕಿದ್ದನು. ಈಗ ಆಪ್ಷನ್ ಇಲ್ಲ, ಎಲ್ಲ ಕಡೆ ಹೋಗಿದ್ದಾನೆ. 12 ವರ್ಷದ ಮುದ್ದು ಮಗಳು ಪ್ರಾಣ ಬಿಟ್ಟಿದ್ದಾಳೆ. ಈಗ ಅವನು ಬಂದು ಅವನನ್ನು ಬೇಡಿಕೊಳ್ಳುವಾಗ ರಕ್ತಕುಸುಮ ಸ್ತ್ರೀ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ಲು. ಮುಂದೆ ಬರುವಾಗ ಅವಳಿಗೆ ನ್ಯೂಸ್ ಸಿಕ್ತು, ಇನ್ನು ಮಗಳು ಪ್ರಾಣ ಬಿಟ್ಟಿದ್ದಾಳೆ, ಇನ್ನು ಯೇಸುವನ್ನು ಬಿಟ್ಟುಬಿಡು. ಯೇಸು ಸ್ವಾಮಿ ಪಕ್ಕನೆ ಅವನು ಅಂಜಬೇಡ, ಹೆದರಬೇಡ, ನಂಬಿಕೆ ಮಾತ್ರ ಇರಲಿ. ಇವತ್ತು ಅಷ್ಟೇ ನಾನು ಹೇಳುವಂತು, ಅಂಜಬೇಡ, ಹೆದರಬೇಡ, ನಿಮಗೆ ನಂಬಿಕೆ ಮಾತ್ರ ಇರಲಿ. ಅಂಜಬಾರದು, ಹೆದರಬಾರದು. ನಂಬಿಕೆ ಇರುವಾಗ ನೀವು ಖಂಡಿತವಾಗಿ ಎಲ್ಲ ಪರಿಸ್ಥಿತಿಯಲ್ಲಿ ನೀವು ಜಯ ಹೊಂತೀವಿ. ಇಲ್ಲಿ ಮಕಾಡೆ ಮಲೆ ಕಡಿದ ಪರಿಸ್ಥಿತಿ, ಇಲ್ಲಿ ನಿರ್ಜೀವವಾದ ಪರಿಸ್ಥಿತಿ, ಇಲ್ಲಿ ಇನ್ನು ಮುಗಿಯಿತು. ತುಂಬ ಜನರು ಹೀಗೆ ಹೇಳ್ತಾರೆ, ಇನ್ನು ಮುಗೀತು, ಹೇಳಬೇಡ ನನಗೆ, ಇನ್ನು ಆಯ್ತು ನನ್ನ ಜೀವಿತ. ಡೋಂಟ್ ವಾರಿ,
ನೀನು ನಂಬಿಕೆ ಇಡುವ ದೇವರು, ನೀನು ನಂಬುವುದಾದರೆ ಅಥವಾ ನೀನು ಯೇಸುವನ್ನು ಅಂಗೀಕರಿಸುವುದಾದರೆ ನಿನಗೆ ಒಂದು ಅವಕಾಶ ಉಂಟು. ಖಂಡಿತವಾಗಿ ದೇವರು ನಿನ್ನನ್ನು ಮತ್ತೊಮ್ಮೆ ಮರುಸ್ಥಾಪಿಸ್ತಾನೆ. ಈ ವಿಲ್ ರೀಬಿಲ್ಡ್ ಯು. ನಿನ್ನನ್ನು ಮರುಸ್ಥಾಪಿಸ್ತಾನೆ, ನಿನ್ನನ್ನು ಪುನರ್ಸ್ಥಾಪಿಸ್ತಾನೆ, ಪುನರುಜ್ಜೀವನ ಮಾಡ್ತಾನೆ. ಹಳೆಯ ಸಂಗತಿಗಳನ್ನು ಮರೆತು ಬಿಡು. ದೇವರು ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. ಇಲ್ಲಿ ನೋಡಿ, ಮುಂದೆ ಹೋಗ್ತಾ ಇದ್ದಾನೆ. ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರ, ಯೋಹಾನ, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳು ಇಷ್ಟು ಮಂದಿ, ಇನ್ನು ಹೊರತೆ ಬೇರೆ ಯಾರನ್ನೂ ತನ್ನ ಸಂಗಡ ಒಳಕ್ಕೆ ಬರಗೂಡಿಸಲಿಲ್ಲ. ಎಲ್ಲರೂ ಅಳುತ್ತಾ ಆಕೆಗೋಸ್ಕರ ಎದೆ ಬಡ್ಕೊಳ್ತಾ ಇದ್ದರು. ಯೇಸು, ಅಳಬೇಡ್ರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲಾಗಿ. ಜನರು ಆಕೆ ಸತ್ತಾಳೆಂದು ತಿಳಿದುಕೊಂಡವರಾದ್ದರಿಂದ ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಆಕೆಯ ಕೈ ಹಿಡಿದು, ಅಮ್ಮಣಿ, ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದು ತಕ್ಷಣವೇ ಆಕೆ ಎದ್ದಳು. ತರುವಾಯ ಆತನು ಈಕೆಗೆ ಊಟ ಮಾಡಿಸಿರಿ ಎಂದು ಅಪ್ಪಣೆ ಕೊಟ್ಟಳು. ಆಕೆಯ ತಂದೆ ತಾಯಿಗಳು ಬೆರಗಾದರೂ ಆತನು ಈ ನಡೆದ ಸಂಗತಿಯನ್ನು ಯಾರಿಗೂ ತಿಳಿಸಬೇಡ್ರಿ ಎಂದು ಖಂಡಿತವಾಗಿ ಹೇಳಿದನು. ಇಲ್ಲಿ ಯೇಸು ಸ್ವಾಮಿಯಲ್ಲಿ ಮನೆಗೆ ಹೋದ ಕೂಡಲೇ ನಮ್ಗೆ ಗೊತ್ತಿದೆ, ಬ್ಯಾಂಡ್ ಬಾಜಾ ಎಲ್ಲ ಇರ್ತದೆ, ಪೀ ಅಂತ ಊದುವವರು ಇದ್ದೇ ಇರ್ತಾರೆ, ಅವರು ಕಣ್ಣೀರು ಹಾಕ್ಲಿಕ್ಕೆ ಬರ್ತಾರೆ. ಇನ್ನು ಕೆಲವರು ಅಳುವವರೇ ಇರ್ತಾರೆ. ಕೆಲವರಿಗೆ ಅಳುವುದಂದರೆ ಭಯಂಕರ, ಅದೊಂದು ಸಿಕ್ಕಿದರೆ ಸಾಕು ಚಾನ್ಸ್ ಒಂದು, ಏನಾದರೂ ಮತ್ತೆ ಪುರ್ಸುತ್ತಿರುವುದಿಲ್ಲ, ಬಹಳ ಅಳುವವರು ಇರ್ತಾರೆ. ಇನ್ನು ಕೆಲವರು ಈ ಪಾಪ 12 ವರ್ಷದ ಮಗು ಏನಾಯ್ತಪ್ಪ ಅಂಥೇಳಿ, ಇನ್ನು ಕೆಲವರು ಸುಮ್ಮನೆ ಬಂದು ನಿಂತಿದ್ದಾರೆ ನೋಡುವರು. ಈಗ ಯೇಸು ಸ್ವಾಮಿ ಬಂದು ಅವಳು ಸತ್ತಿಲ್ಲ, ಮಲಗಿದ್ದಾಳೆ ಅಂಥೇಳಿ ಹೇಳುವಾಗ ಯೇಸು ಗೊತ್ತಿದೆ ಏನು ಮಾಡ್ತಾ ಇದ್ದಾನಂತ. ಯೇಸುವಿಗೆ ಪರಿಹಾಸ ಮಾಡಿಬಿಟ್ರು. ಆವಾಗ ಯೇಸು ಸ್ವಾಮಿ ಆ ಮಗಳನ್ನು ಅಮ್ಮನಿಗೆ ಹೇಳು ಅಂತ ಹೇಳಿಸ್ತಾನೆ. ಪ್ರಿಯರೇ, ಪರಿಹಾಸ್ಯ ಮಾಡೋರು ಎಲ್ಲರೂ ಇರ್ತಾರೆ, ಆದರೆ ನಮ್ಮ ಜೀವಿತದಲ್ಲಿ ಸಹಾಯ ಮಾಡೋರು ಯಾರೂ ಇರುವುದಿಲ್ಲ. ನಮ್ಮ ಪರಿಸ್ಥಿತಿ ನೋಡಿ ಎಲ್ಲರೂ ನೆಗಡ್ತಾರೆ. ಒಳ್ಳೆದಾಯ್ತು, ನಿನಗೆ ಸಾಲ ಆಯಿತಾ, ನೀನು ಸಾಯಬೇಕು, ನೀನು ಹಿಂಗಾಗಬೇಕು, ನಿನಗೆ ಪೆಟ್ಟು ಬೀಳಬೇಕು, ನೀನು ಅಹಂಕಾರ, ನೀನು ಮಾಡಿದಿತ್ತಲ್ಲಿ ತಿನ್ನು ಅಂತ ಹೇಳುವ. ಆದರೆ ಯೇಸು ಸ್ವಾಮಿ ಹಾಕಿಲ್ಲ, ನಿನ್ನನ್ನು ಪ್ರೀತಿಯಿಂದ ಕರೆದು ಬಾ ಮಗನೇ, ಮಗಳೇ, ನಿನ್ನನ್ನು ನಡೆಸ್ತೇನೆ ಅಂತ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಬಂದರೆ ಆಶೀರ್ವಾದ, ಜೀವ ನಿನ್ನದು. ಪ್ರಾರ್ಥಿಸುವ. ತಂದೆ ದೇವರೇ, ಎಲ್ಲ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ಇದ್ದು ನಮ್ಮ ನಡೆಸುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಸಂದೇಶ ಸಾರಿದ್ದೇನೆ ಸ್ವಾಮಿ, ಕೇಳುವ ಹೃದಯದಲ್ಲಿ ನಂಬಿಕೆ ಉಂಟಾಗಲಿ, ರಕ್ಷಣೆ ಉಂಟಾಗಲಿ, ನಿನ್ನ ಕಡೆಗೆ ತಿರುಕೊಳ್ಳಲಿ. ಅವರ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಏನೇ ಇರ್ಬೋದು ಅದು ಮಾರ್ಪಡಿಸಿ ಸ್ವಾಮಿ. ಆರೋಗ್ಯ, ಬಲ, ಜ್ಞಾನ, ಸಮೃದ್ಧಿ, ಜಯ, ಅಷ್ಟೆಲ್ಲ ಎಲ್ಲ ರೀತಿಯಲ್ಲಿ ಅವರಿಗೆ ಸಂಪೂರ್ಣ ನಿನ್ನ ಕಂಟ್ರೋಲ್, ನಿನ್ನ ನಿಯಂತ್ರಣ ನಡೆಸು. ನಿನ್ನ ಶುಭವನ್ನು ಅವರಿಗೆ ಘೋಷಣೆ ಮಾಡ್ತೇನೆ. ನಜರೇತಿನ ಯೇಸು ಕ್ರಿಸ್ತ ನಾಮ ಆರೋಗ್ಯ ಘೋಷಣೆ ಮಾಡ್ತೇನೆ. ಅವರೆಲ್ಲರೂ ನಡೆಸು. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್.